ಭವಾನಂದನು ಯೋಚನಾಕ್ರಾಂತನಾಗಿ ಮಠಕ್ಕೆ ಹೊರಟನು. ಹೋಗುತ್ತಾ ಒಬ್ಬನೇ ಪ್ರವೇಶಿಸಿದನು. ಅಲ್ಲಿ ಯಾರೋ ಒಬ್ಬನು ಮುಂದೆ ಹೋಗುತ್ತಲಿದ್ದನು. ಭವಾನಂದನು ಅದು ಯಾರು ಎಂದು ಕೂಗಿದನು. ಮುಂದೆ ಹೋಗುತ್ತಿದ್ದವನು, ಕೇಳುವವರು ಯಾರು? ಗೊತ್ತಾದರೆ ಉತ್ತರ ಕೊಡುವೆನು, ನಾನು ಪಥಿಕನು. ಆಗ ಭವಾನಂದ ಒಂದೇ ಮುಂದೆ ಹೋಗುತ್ತಿದ್ದವನು ಮಾತರಂ ಎನ್ನುತ್ತಾನೆ. ನಾನು ಭವಾನಂದ ಗೋಸ್ವಾಮಿ. ಮುಂದೆ ಹೋಗುತ್ತಿದ್ದವನು, ನಾನು ಧೀರಾನಂದ. ಓಹ್ ಧೀರಾನಂದ, ಎಲ್ಲಿಗೆ ಹೋಗಿದ್ದೆ? ನಿನ್ನನ್ನು ಹುಡುಕಿಕೊಂಡು. ಏತಕ್ಕೆ? ಒಂದು ಮಾತು ಹೇಳುವುದಕ್ಕೆ. ಏನು ಮಾತು? ನಿರ್ಜನ ಸ್ಥಳದಲ್ಲಿ ಹೇಳತಕ್ಕದ್ದು. ಇಲ್ಲಿಯೇ ಹೇಳು, ಇಲ್ಲಿ ಯಾರೂ ಇಲ್ಲವಲ್ಲ. ನೀನು ನಗರಕ್ಕೆ ಹೋಗಿದ್ದೆಯೋ? ಹೌದು, ಗೌರಿದೇವಿ ಮನೆಗೆ. ನೀನು ನಗರಕ್ಕೆ ಹೋಗಿದ್ದೆಯಾ? ಹೌದು, ಅಲ್ಲಿ ಒಬ್ಬ ಪರಮ ಸುಂದರಿಯಾದ ಯುವತಿಯು ವಾಸ ಮಾಡುತ್ತಾಳೆ ಅಲ್ಲವೇ? ಭವಾನಂದನು ಸ್ವಲ್ಪ ಆಶ್ಚರ್ಯಪಟ್ಟು ಭೀತನೂ ಆಗಿ ಇದೆಲ್ಲ ಏನು ಮಾತು ಎಂದನು. ನೀನು ಅವಳನ್ನು ನೋಡಿದೆಯಲ್ಲವೇ? ಅದರ ಮೇಲೆ ನೀನು ಆ ಹೆಂಗಸಿನಲ್ಲಿ ಬಹಳ ಅನುರಕ್ತನಾಗಿದ್ದೀಯೇ. ಹಾಗಾದರೆ ಬಾ, ಈ ವಿಜನವಾದ ಸ್ಥಾನದಲ್ಲಿ ಇಬ್ಬರು ಯುದ್ಧ ಮಾಡೋಣ. ನಿನ್ನನ್ನು ವಧೆ ಮಾಡಿ ನಾನು ನಿಷ್ಕಂಟಕನಾಗುತ್ತೇನೆ. ಇಲ್ಲವಾದರೆ ನೀನು ನನ್ನನ್ನು ವಧೆ ಮಾಡಿ ಎಲ್ಲ ಜ್ವಾಲೆಯನ್ನು ಅಣಗಿಸು. ಆಯುಧವಿದೆಯೇ? ಧೀರಾನಂದ ಹೇಳುತ್ತಾನೆ, ಇದೆ. ಬರೀ ಕೈಯಲ್ಲಿ ಈ ಮಾತುಗಳನ್ನೆಲ್ಲ ನಿನ್ನ ಸಂಗಡ ಹೇಳುವುದಕ್ಕೆ ಯಾರಿಗೆ ಸಾಧ್ಯ? ಯುದ್ಧವೇ ನಿನ್ನ ಮತವಾಗಿದ್ದರೆ ಅವಶ್ಯಕವಾಗಿ ಮಾಡುವೆನು. ಸಂತಾನರಿಗೆ ವಿರೋಧವು ನಿಷಿದ್ಧ. ಆತ್ಮರಕ್ಷಣೆಗೋಸ್ಕರವಾಗಿ ಯಾರ ಸಂಗಡಲಾದರೂ ನಿಷಿದ್ಧವಿಲ್ಲ. ಆದರೆ ಯಾವ ಮಾತುಗಳನ್ನು ಹೇಳುವುದಕ್ಕೆ ನಿನ್ನನ್ನು ಹುಡುಕುತ್ತಲಿದ್ದೆನೋ ಅದನ್ನೆಲ್ಲ ಕೇಳಿಬಿಟ್ಟು ಅನಂತರ ಯುದ್ಧವನ್ನು ಮಾಡುವುದು ಒಳ್ಳೆಯದಲ್ಲವೇ? ಭವಾನಂದನು ಉತ್ತರಿಸುತ್ತಾನೆ, ಬಾಧಕವೇನು? ಹೇಳು, ಯಾವ ಮಾತನ್ನು ಹೇಳಬೇಕಾಗಿದೆಯೋ? ಹಾಗಾದರೆ ಭವಾನಂದನು ಕತ್ತಿಯನ್ನು ಒರೆಯಿಂದ ತೆಗೆದು ಧೀರಾನಂದನ ಭುಜದ ಮೇಲೆ ಇಟ್ಟನು. ಧೀರಾನಂದ ಓಡಿ ಹೋಗಲಿಲ್ಲ. ನಾನು ಏನು ಹೇಳುತ್ತಿದ್ದೇನೆಂದರೆ, ನೀನು ಕಲ್ಯಾಣಿಯನ್ನು ವಿವಾಹ? ಭವಾನಂದನು ಹೇಳುತ್ತಾನೆ, ಕಲ್ಯಾಣಿಯು ಅದು ಬಲ್ಲಳೆ. ಧೀರಾನಂದ ಹೇಳುತ್ತಾನೆ, ಏತಕ್ಕೆ ಮಾಡಿಕೊಳ್ಳುವುದಿಲ್ಲ? ಅವಳಿಗೆ ಗಂಡನಿದ್ದಾನೆ. ವೈಷ್ಣವರಲ್ಲಿ ಅಂಥ ವಿವಾಹವಾಗಬಹುದು. ಅವಳು ಅಂಥ ಗೊಡ್ಡು ಸನ್ಯಾಸಿಯಲ್ಲ. ಸಂತಾನರಿಗೆ ವಿವಾಹವೇ ಇಲ್ಲ. ಸಂತಾನರ ಧರ್ಮವು ಅಪರಿಹಾರ್ಯವೇ. ನಿನ್ನ ಪ್ರಾಣ ಹೋಗುವುದೇ. ಛೀ ಛೀ, ನನ್ನ ಕುತ್ತಿಗೆಯು ಗಾಯವಾಯಿತು. ವಾಸ್ತವದಲ್ಲಿ ಧೀರಾನಂದನ ಕುತ್ತಿಗೆಯಿಂದ ರಕ್ತ ಸುರಿಯುತ್ತಲಿತ್ತು. ಭವಾನಂದ ಹೇಳುತ್ತಾನೆ, ನೀನು ನನಗೆ ಅಧರ್ಮವನ್ನು ಬೋಧಿಸುವುದಕ್ಕೆ ಬಂದೆಯಾ? ಏನು, ನಿನಗೆ ಏನೋ ಸ್ವಾರ್ಥವಿರಬೇಕು. ಧೀರಾನಂದ ಹೇಳುತ್ತಾನೆ, ಅದನ್ನೇ ಹೇಳುವುದಕ್ಕೆ ಇಷ್ಟವುಳ್ಳವನಾಗಿದ್ದೇನೆ. ಕತ್ತಿಯನ್ನು ಪೂರ ಅದುಮಬೇಡ. ಹೇಳುತ್ತೇನೆ, ಈ ಸಂತಾನ ಧರ್ಮದಲ್ಲಿ ಮೂಳೆಗಳೆಲ್ಲ ಪುಡಿಯಾಗುತ್ತೆ. ನಾನು ಇದನ್ನು ಪರಿತ್ಯಜಿಸಿ ಹೆಂಡರು ಮಕ್ಕಳ ಮುಖವನ್ನು ನೋಡಿಕೊಂಡು ಕಾಲಹರಣೆ ಮಾಡಬೇಕೆಂದು ಬಹಳ ಆತುರನಾಗಿದ್ದೇನೆ. ನಾನು ಈ ಸಂತಾನ ಧರ್ಮವನ್ನು ಬಿಟ್ಟು ಬಿಡುವೆನು. ಆದರೆ ಮನೆಗೆ ಹೋಗಿ ಕೂತು ಮಾಡುವುದೇನು? ನಾನು ವಿದ್ರೋಹಿ ಎಂದು ಎಲ್ಲರೂ ತಿಳಿದಿದ್ದಾರೆ. ಮನೆಯಲ್ಲಿ ಹೋಗಿ ಕೂತರು ರಾಜಪುರುಷರು ಬಂದು ತಲೆಯನ್ನು ಕಡಿದು ತೆಗೆದುಕೊಂಡು ಹೋಗುತ್ತಾರೆ. ಇಲ್ಲದಿದ್ದರೆ ಸಂತಾನರೇ ನನ್ನನ್ನು ವಿಶ್ವಾಸಘಾತಿ ಎಂದು ಹೊಡೆದು ಹಾಕಿ ಹೊರಟು ಹೋಗುತ್ತಾರೆ. ಆದುದರಿಂದ ನಿನ್ನನ್ನು ನನ್ನ ಮಾರ್ಗದಲ್ಲಿ ತೆಗೆದುಕೊಳ್ಳುವುದಕ್ಕೆ ಇಷ್ಟವುಳ್ಳವನಾಗಿದ್ದೇನೆ. ನನ್ನನ್ನೇ ಏತಕ್ಕೆ? ಭವಾನಂದ ಕೇಳುತ್ತಾನೆ, ಇದು ಮುಖ್ಯವಾದ ಮಾತು. ಈ ಸಂತಾನ ಸೇನೆಯು ನಿನ್ನ ಆಜ್ಞಾಧೀನ. ಈಗ ಸತ್ಯಾನಂದನೂ ಇಲ್ಲಿ ಇಲ್ಲ, ಮಠದಲ್ಲಿ ಇಲ್ಲ. ಆದ್ದರಿಂದ ನೀನೇ ಎಲ್ಲ ಸಂತಾನರಿಗೆ ನಾಯಕ. ನೀನು ಈ ಸೇನೆಯನ್ನು ತೆಗೆದುಕೊಂಡು ಹೋಗಿ ಯುದ್ಧ ಮಾಡು. ನಿನಗೇ ಜಯವಾಗುತ್ತದೆ ಎಂದು ನನಗೆ ದೃಢವಾದ ನಂಬಿಕೆ. ಯುದ್ಧದಲ್ಲಿ ಜಯವಾದರೆ ನಿನ್ನ ಸ್ವಂತ ಹೆಸರಿನಿಂದ ರಾಜ್ಯ ಸ್ಥಾಪನೆ ಮಾಡು. ಸೈನ್ಯ ಹೇಗೂ ನಿನ್ನ ಸ್ವಾಧೀನವಾಗಿದೆ. ನೀನು ರಾಜನಾಗು. ಆ ಕಲ್ಯಾಣಿ ನಿನಗೆ ಮಂಡೋದರಿಯಾಗಲಿ. ನಾನು ನಿನ್ನ ಅನುಚರನಾಗಿ ಹೆಂಡರು ಮಕ್ಕಳ ಮುಖಾವಲೋಕನದಿಂದ ಕಾಲಹರಣೆ ಮಾಡಿಕೊಂಡು ನಿನಗೆ ಆಶೀರ್ವಾದವನ್ನು ಮಾಡಿಕೊಂಡಿರುತ್ತೇನೆ.
ಸಂತಾನ ಧರ್ಮವನ್ನು ಅತಲ ಜಲದಲ್ಲಿ ಹಾಕಿಬಿಡು. ಭವಾನಂದನು ಕತ್ತಿಯನ್ನು ಧೀರಾನಂದನ ಕುತ್ತಿಗೆಯಿಂದ ಮೆಲ್ಲ ಮೆಲ್ಲಗೆ ಸರಿಸಿ ತೆಗೆದು, ಧೀರಾನಂದ, ಯುದ್ಧವನ್ನು ಮಾಡು, ನಿನ್ನನ್ನು ವಧೆ ಮಾಡುವೆನು. ನಾನು ಇಂದ್ರಿಯ ಪರವಶನಾಗಿರುವೆನು, ಆದರೆ ವಿಶ್ವಾಸಹಂತನಲ್ಲ. ನಾನು ವಿಶ್ವಾಸಘಾತಕನಾಗುವುದಕ್ಕೆ ನೀನು ಪರಾಮರ್ಶವನ್ನು ಕೊಡುತ್ತಿ. ನೀನು ಸ್ವಯಂ ವಿಶ್ವಾಸಘಾತಕನು. ನಿನ್ನನ್ನು ಕೊಂದರೆ ಬ್ರಹ್ಮಹತ್ಯೆಯೂ ಬರುವುದಿಲ್ಲ. ನಿನ್ನನ್ನು ವಧೆ ಮಾಡುವೆನು ಎಂದನು. ಮಾತು ಪೂರೈಸುವುದರೊಳಗಾಗಿ ಧೀರಾನಂದನು ಊರ್ಧ್ವಶ್ವಾಸದಿಂದ ಓಡಿಹೋದನು. ಭವಾನಂದನು ಅವನ ಹಿಂದೆ ಓಡಲಿಲ್ಲ. ಭವಾನಂದನು ಸ್ವಲ್ಪ ಹೊತ್ತು ಅನ್ಯ ಮನಸ್ಕನಾಗಿದ್ದು ಅನಂತನ ಹುಡುಕಿದಾಗ ಧೀರಾನಂದ ಎಲ್ಲಿ ಹೋದನೋ ಗೊತ್ತೇ ಆಗಲಿಲ್ಲ.